ನಮ್ಮ ನೌಶಾದ್ ಬೈ ಅವರಿಗೆ ಏನು ಹೇಳ್ಬೇಕಂತೇಳಿ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ಬಂದು ಇದು 10ನೇ ವರ್ಷ ಆಗಿರಬೇಕು ನನ್ನ ಅಂದಾಜು. ಟ್ರಾನ್ಸ್ಫರ್ ಆಗಿ ಹಾಸನಕ್ಕೆ ಹೋಗ್ತಿದ್ದಾರೆ. ಬಂದ ಮೇಲೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮಾಡಿದರು. ನನ್ನ ಅಂದಾಜು ಒಂದು 2 ಕೋಟಿದ್ದು 5 ಕೋಟಿದ್ದು ಬಿಲ್ಡಿಂಗ್ ಮಾಡಿದ್ದಾರೆ. 2 ಮಕ್ಕಳಿಗೆ ಬೇಕು ಅಂತ ಕಾಲೇಜು ಮಕ್ಕಳಿಗೆ ಬೇಕಂತ ಆಗಿದಂತ ಅಲ್ಲಿಗೆ ಎಂಥದ್ದು ನಿಮ್ಮ ಜಿಮ್ಮಿಗೆ ಬೇಕಾದಂಥ 2 ಲಕ್ಷ 8 ಲಕ್ಷ ಚಿಲ್ಲರೆ ತರಿಸಿದ್ದಾರೆ. ಅದು ಇಷ್ಟ ತನಕ ಮೂಡಿಗೆರೆಯಲ್ಲಿ ಇಷ್ಟರಲ್ಲಿ ಯಾರೂ ಆ ಕೆಲಸ ಮಾಡಲಿಲ್ಲ. ಅದರಿಂದ ನಮ್ಮ ಈ ಮೂಡಿಗೆರೆ ವತಿಯಿಂದ ಅವರಿಗೊಂದು ಸನ್ಮಾನ ಮಾಡಬೇಕಂತ ನನ್ನ ಆಸೆ ಇತ್ತು. ನೌಶಾದ್ ಅವರು ಹಾಸನಕ್ಕೆ ವರ್ಗಾವಣೆ ಆಗಿದ್ದಾರೆ. ಮಡಿಕೇರಿಯಲ್ಲಿ ಹುಟ್ಟಿ ಬೆಳೆದು ಇಲ್ಲಿಗೆ 9 ವರ್ಷದ ಹಿಂದೆ ಇಲ್ಲಿ ಬಂದು ಸಹಾಯಕ ಪ್ರಾಧ್ಯಾಪಕರಾಗಿ ಸೇರಿಕೊಂಡು ಅನೇಕ ಏಳು ಬೀಳುಗಳನ್ನು ನೋಡಿಕೊಂಡು ಅನೇಕ ಶಿಷ್ಯಂದ್ರನ್ನು ಹೊಂದಿ ಇಲ್ಲೇ PhDನೂ ಕೂಡ ಇಲ್ಲೇ ಮಾಡಿ ಅವರು ಪ್ರತಿಭಾನ್ವಿತರಾಗಿ ಇಲ್ಲಿಂದ ಗೌರವಯುತವಾಗಿ ಹಾಸನ ಜಿಲ್ಲೆಗೆ ವರ್ಗಾವಣೆಗೊಂಡು ಹೋಗ್ತಾ ಇದ್ದಾರೆ. ಸುಮಾರು 6,000 ವಿದ್ಯಾರ್ಥಿಗಳನ್ನ ಹೊಂದಿರುವಂಥ ಒಂದು ದೊಡ್ಡ ಕಾಲೇಜಿಗೆ ಹೋಗ್ತಿದ್ದಾರೆ. ರಾಜಶಾಸ್ತ್ರದಲ್ಲಿ ಬಹಳಷ್ಟು ನಿಪುಣರಾಗಿರುವಂಥ ಇವರು ಈ ಕಾಲೇಜಿನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಯಶಸ್ವಿಯಾದ ಪ್ರಯತ್ನವನ್ನು ನಡೆಸಿ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಪ್ರಾಧ್ಯಾಪಕ ಹುದ್ದೆ ಏನಿದೆ ಇದು ಒಂದು ಭಾರತ ದೇಶದ ಒಂದು ಮಕ್ಕಳ ಕೈಗೆ ಭವಿಷ್ಯ ರೂಪಿಸುವಂಥ ಒಂದು ದೊಡ್ಡ ಹುದ್ದೆ ಇದು. ಮತ್ತು ದೊಡ್ಡ ನೋಡಕ್ಕೆ ಲೆಕ್ಚರ್ ಅನ್ಬೋದು, ಮಾಸ್ಟರ್ ಅನ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಹಲವಾರು ಹೆಸರುಗಳನ್ನು ನಾವು ಕರಿತೀವಿ. ಆದರೆ ಇವ್ರ ಕೈಲಿರುವಂಥ ಭವಿಷ್ಯ ಇದೆಯಲ್ಲ, ಇವ್ರ ಮಕ್ಕಳಿಗೆ ಇವ್ರು ನಡ್ಕೊಳ್ಳುವಂಥ ರೀತಿಗಳು, ಇವರು ಮಕ್ಕಳಿಗೆ ರೂಪಿಸುವಂಥ ಭವಿಷ್ಯ ಇದೆಯಲ್ಲ, ಈ ದೇಶದ ಭವಿಷ್ಯ ಅದು. ಹಾಗಾಗಿ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಇವರು ಮೂಡಿಗೆರೆಯಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಾನು ಕೇಳ್ಕೊಂಡಂಗೆ ತುಂಬ ಒಳ್ಳೆಯ ರೀತಿಯ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಹಲವಾರು ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಆ ಕಾಲೇಜಿನ ಅಭಿವೃದ್ಧಿಗೂ ಸಹ ಸಹಕರಿಸಿರುವಂಥದ್ದನ್ನು ಈಗ ಅಬ್ಬಾಸ್ ಅವರು ಹೇಳಿದ್ರು, ನಾನು ಕೇಳ್ಕೊಂಡಿದ್ದೆ. ಇಂಥ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ಈಗ ಬೇರೆ ಕಡೆಗೆ ಹಾಸನಕ್ಕೆ ಟ್ರಾನ್ಸ್ಫರ್ ಆಗಿರುವಂಥ ತಮಗೆ ಇನ್ನೂ ಪ್ರಿನ್ಸಿಪಾಲ್ ಆಗಿ ಇನ್ನೂ ಮೇಲ್ಮಟ್ಟಕ್ಕೆ ಹೋಗಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿ ನೀವು ಸಮುದಾಯಕ್ಕೂ ಮತ್ತು ಬೇರೆ ಎಲ್ಲ ವರ್ಗದ ಮಕ್ಕಳಿಗೂ, ಅದರಲ್ಲೂ ಬಡವರು ಪ್ರೀತಿಯಿಂದ ಬಡತನದಿಂದ ಬಂದಂಥ ವಿದ್ಯಾರ್ಥಿಗಳ ಪರವಾಗಿ ನಿಂತು ಇನ್ನು ಹೆಚ್ಚಿನ ಕೆಲಸ ಮಾಡುವಂಥ ಜವಾಬ್ದಾರಿ ತಮ್ಮ ಮೇಲೆ ಇರಲಿ. ಇಲ್ಲಿಯ ಇವತ್ತಿನ ಈ ಕೇಂದ್ರ ಬಿರುವಂಥ ನೌಶಾದ್ ರವರ ವಿಚಾರವಾಗಿ ನೀವೆಲ್ಲ ಹೇಳುವಾಗ ಸ್ವಲ್ಪ ಒಂದು ಲೆಕ್ಕದಲ್ಲಿ ನನಗೆ ಒಂದು ಏನು ಹೇಳ್ತಾರಲ್ಲ ಹೊಟ್ಟೆ ಕಿಚ್ಚು ಆಗ್ತದೆ. ಯಾಕೆಂದರೆ ಇಲ್ಲಿಂದ ಬೇರೆ ಕಡೆ ಹೋಗ್ತಿದ್ದಾರೆ ಅಂತ. ಇನ್ನೊಂದು ನೋವಿದೆ. ಆ್ಯಕ್ಚುಲಿ ಈ ತಾಲೂಕಿಗೆ ಒಬ್ಬ ಒಳ್ಳೆಯ ಪ್ರಿನ್ಸಿಪಲ್ ಆಗಿದ್ದಂತಹ ವ್ಯಕ್ತಿ ಇಲ್ಲಿಂದ ಹೋಗ್ತಾ ಇದ್ದಾರೆ ಅಂದಾಗ ಅದು ತುಂಬ ನೋವಿನ ವಿಚಾರ. ಮತ್ತು ಇನ್ನೊಂದು ಒಂದು ಹೆಚ್ಚಿಗೆ ಹೆಮ್ಮೆನೂ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಸಮುದಾಯದಲ್ಲಿ ಇಷ್ಟು ವ್ಯಕ್ತಿತ್ವ ಇರುವಂಥ ಒಬ್ಬ ಮಹಾನ್ ವ್ಯಕ್ತಿ ಅಂದರೆ ಅಲ್ಲಾಹು ನಿಮಗೆ ಒಳ್ಳೆಯ ಜ್ಞಾನ ಕೊಟ್ಟಿದ್ದಾನೆ. ಆ ಜ್ಞಾನನ ನೀವು ಬೇರೆಯವರಿಗೆ ದಾರಿ ಎರಿತಾ ಇದ್ದೀರಿ. ಇನ್ಶಾ ಅಲ್ಲಾಹು ನಿಮಗೆ ಇನ್ನೂ ಕೂಡ ಈಗ ನಾನು ಕೇಳ್ಪಟ್ಟ ಹಾಗೆ ನೀವು 5-6 ಸಾವಿರ ಸ್ಟೂಡೆಂಟ್ ಇರೋದು ಒಂದು ಕಾಲೇಜಿಗೆ ಹೋಗ್ತಾ ಇದ್ದೀರಾ. ಅಲ್ಲಾಹು ನಿಮ್ಗೆ ಹೆಚ್ಚಿನ ಜ್ಞಾನ ಕೊಟ್ಟು ಒಳ್ಳೆಯ ಈ ದೇಶದ ಒಳ್ಳೆಯ ಸತ್ಪ್ರಜೆಗಳನ್ನಾಗಿ ನೀವು ಸ್ವಲ್ಪ ಅವರನ್ನು ಒಳ್ಳೆ ಪ್ರಜೆಗಳಾಗಿ ಮಾಡ್ಕೊಳ್ಳೋ ಸಣ್ಣ ವ್ಯವಸ್ಥೆ ಮಾಡುವ ಅವಕಾಶ ನಿಮ್ಗೆ ಇರ್ತದೆ. ಅದನ್ನು ಮಾಡೋಕ್ಕೆ ಅವಕಾಶ ಅಲ್ಲಾಹ್ ಕೊಡಲಿ ಅಂತ ಹೇಳ್ಕೊಂಡು ನಾನು ಪ್ರಾರ್ಥನೆ ಮಾಡುತ್ತಾ, ಒಬ್ಬ ಸಮುದಾಯದ ವ್ಯಕ್ತಿ ಒಂದು ಉನ್ನತ ಹುದ್ದೆಯಲ್ಲಿದ್ದರೆ ಆಗುವಂಥ ಸಂತೋಷ ಅದು ಹೇಳಿತೀರದು. ನಾವು ಕೂಡ ಮೊಮ್ಮದಲ್ಲಿ ಒಂದು ಡಿಗ್ರಿ ಕಾಲೇಜಲ್ಲಿ ಇವರು ಪ್ರಾಂಶುಪಾಲ ಒಂದು 6 ತಿಂಗಳ ಮುಂಚೆ ಒಂದು ಕಾರ್ಯಕ್ರಮ ಇತ್ತು. ಅದರಲ್ಲೂ ಇವ್ರ ಜೊತೆ ನಾವು ಸಭೆಯನ್ನು ಹಂಚ್ಕೊಂಡಿದ್ದು. ಅವಾಗ ನಮಗೊಂದು ಸಂತೋಷ ಆಗಿದ್ದು, ಈಗ ಸ್ವಾಗತ ಬಯಸುವಾಗ ಪ್ರಿನ್ಸಿಪಾಲ್ ಆದಂಥ ನೌಶಾದ್ ಅಂತ ಹೇಳಿದಾಗ ನಮ್ಮ ಮನಸ್ಸಿಗೊಂದು ಅತೀವ ಸಂತೋಷ. ಅದು ಎಲ್ಲಿಂದನೂ ಬರುತ್ತೆ ಆ ಸಂತೋಷ. ರಾಷ್ಟ್ರ ಮಟ್ಟಕ್ಕೆ ನೀವು ಹೋಗೋಕ್ಕೆ ಅವಕಾಶ ಇದೆ. ಯಾಕಂತೇಳಿ ನಿಮ್ಮಲ್ಲಿ ವಿದ್ಯೆ ಇದೆ, ನಿಮಗೆ ಸಿಕ್ಕಿದಂಥ ಅವಕಾಶನಿದೆ. ನೆನ್ನೆವರೆಗೂ ನ್ಯೂಸಲ್ಲಿ ನೋಡಿದ್ವಿ, ನಮ್ಮ ಆಜಮ್ ಖಾನ್ ಅವ್ರದ್ದು ಉತ್ತರ ಪ್ರದೇಶದಲ್ಲಿ ಅವರ ಯೂನಿವರ್ಸಿಟಿನ ಒಡೆಯೋಕ್ಕೆ ಹೊರಟಿದ್ವಿ. ಕಲಿತಂಥ ವಿದ್ಯಾರ್ಥಿಗಳು ಕೂಡ ಜಾತಿ ಭೇದ ಮತ ಇಲ್ಲದೆ ಎಲ್ಲರೂ ಅದಕ್ಕೆ ಅವ್ರ ಪರ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಆ ಬಿಲ್ಲನ್ನು ವಾಪಸ್ JCB ಮುಟ್ಟಿಯಾಗಿತ್ತು. ಆ ಶಿಕ್ಷಣ ಅನ್ನೋದು ಅಷ್ಟೊಂದು ಪವರ್ ಇದೆ. ಜೀವನದಲ್ಲಿ ಕೂಡ ಆ ಥರದ ಒಂದು ನಿಮ್ಮ ಉನ್ನತ ಮಟ್ಟದ ಶಿಕ್ಷಣ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ. ಯಾವುದೇ ಜಾತಿ ಭೇದ ಧರ್ಮ ಇಲ್ಲದೆ
ಮಕ್ಕಳ ಭವಿಷ್ಯವನ್ನು ರೂಪಿಸ್ರಿ ಅಂತೇಳಿ ಆಶಿಸ್ತಾ, ನಿಮಗೂ ನಿಮ್ಮ ಕುಟುಂಬದವರಿಗೂ ದೇವರು ಒಳ್ಳೆಯದು, ಅಲ್ಲಾಹು ಒಳ್ಳೆಯದು ಉನ್ನತವಾದಂಥ ಪದವಿ ನಿಮಗೆ ನೀಡಲಿ, ನಿಮ್ಮ ಕುಟುಂಬಕ್ಕೂ ನಿಮಗೂ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ. ಇವರು ಏನು ಸರ್ಕಾರಿ ಏನು ಕೆಲಸ ಇವಾಗ ಮಾಡ್ತಿದ್ದಾರೆ. ಈಗ ಇದು ನಮ್ಮ ಸಮುದಾಯಕ್ಕೂ ಕೂಡ ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆ. ಮತ್ತು ನಮ್ಮ ನೌಷಾದ್ ಅವರು ಕೂಡ ಈಗ ನಾವು ತಾಲೂಕು ಬ್ಯಾರಿ ಒಕ್ಕೂಟದಿಂದ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರು ಗೆಸ್ಟ್ ಆಗಿ ನಮ್ಮ ಹತ್ರ ಬಂದು ಸಹಕಾರ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿ ಕೂಡ ಮಾಡ್ತಾ ಇದ್ರು. ಅಂತ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂಥ ನಮ್ಮ ನೌಷಾದ್ ಅವರು ಕೂಡ ಇಲ್ಲಿಂದ ಈಗ ಬಿಲ್ಕೋಡೆಗೆ ಇಲ್ಲಿಂದ ಈಗ ಟ್ರಾನ್ಸ್ಫರ್ ಆಗ್ತಿರೋದು ಕೂಡ ನಮ್ಮೆಲ್ಲರೂ ಕೂಡ ಬೇಸರದ ಒಂದು ಸಂಗತಿಯಾಗಿದೆ.